700 ವರ್ಷಗಳು ನೀವು ನಿಮ್ಮ ಭಕ್ತರಿಗಾಗಿ ಭೌತಿಕ ಶರೀರವನ್ನು ಹೊತ್ತು ಇಂದಿಗೂ ಸಹ ತಪಸ್ಸನ್ನು ಆಚರಿಸುತ್ತಿದ್ದೀರಾ ಎಂದರೆ ನಾವೆಷ್ಟು ಭಾಗ್ಯಶಾಲಿಗಳು ಊಹಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ ನನ್ನೊಡೆಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಯತಿವರೇಣ್ಯರಾದ ಸುಯಮೇಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರರಾದ ರಾಜ ಗುರುರಾಜಾಚಾರ್ಯರ ಜೀವನದಲ್ಲಿ ನಡೆದ ಅದ್ಭುತವಾದ ಘಟನೆ. ಶ್ರೀ ರಾಘವೇಂದ್ರ ವಿಜಯ ಗ್ರಂಥದ ಲೇಖಕರು ಕೂಡ ಅವರು ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನದ ಎದುರುಗಡೆಯೇ 10-12 ಅಡಿ ದೂರದಲ್ಲಿ ನಡೆದದ್ದು 1945-48 ಇಸವಿ, ಸುಮಾರು 70 ವರ್ಷಗಳ ಹಿಂದೆ ನಡೆದ ಘಟನೆ. ಅವರೇ ಹೇಳಿಕೊಂಡ ಹಾಗೆ ಶ್ರೀ ಗುರುರಾಜರು ತೋರಿದ ಈ ಮಹಿಮೆ ನನ್ನ ಸ್ವಾನುಭವ. ಇಂದಿಗೂ ಅಂದಿನ ಈ ಘಟನೆ ನನ್ನ ಚಿತ್ತಭಿತ್ತಿಯಲ್ಲಿ ಅಚ್ಚಳಿಯದೆ ಹಸಿರಾಗಿದೆ. ನೆನೆದರೆ ಮೈ ರೋಮಹರ್ಷಣಗೊಂಡು ಆ ಮಹನೀಯರು ನನ್ನಲ್ಲಿ ತೋರಿದ ಅಪಾರ ಕಾರುಣ್ಯಕ್ಕಾಗಿ ಭಕ್ತಿ ಬರದಿಂದ ಕಂಠ ತುಂಬಿ ಬಂದು ಕಣ್ಣೀರು ಹರಿಯುತ್ತಿದೆ. ಸುಮಾರು 50 ವರ್ಷಗಳ ಹಿಂದಿನ ಮಾತು. ನನಗೆ ವಿವಾಹವಾಗಿ 1-2 ವರ್ಷಗಳಾಗಿತ್ತು. ಶ್ರೀ ಗುರುರಾಜರ ಪವಿತ್ರ ಪೀಠದಲ್ಲಿ ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದ ಕೀರ್ತಿಶೇಷ ಶ್ರೀ ಸುಯಮೇಂದ್ರ ತೀರ್ಥರು ವಿರಾಜಿಸಿದ್ದರು. ನಾನಾಗ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ಕಾಲೇಜಿನಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ವೇದಾಂತ ಶಿರೋಮಣಿ ವಿದ್ವತ್ ಪರೀಕ್ಷೆಯಲ್ಲಿ ಮೊದಲ ಭಾಗದಲ್ಲಿ ಉತ್ತೀರ್ಣನಾಗಿ ಉತ್ತಮ ಗ್ರಂಥಗಳನ್ನು ವ್ಯಾಸಂಗ ಮಾಡುತ್ತಿದ್ದೆ. ಶ್ರೀ ಗುರುರಾಜರ ಬೃಂದಾವನ ಸನ್ನಿಧಿಯ ಕಾರ್ಯಾಲಯದಲ್ಲಿಯೂ ಯೋಗ್ಯತಾನುಸಾರ ಸೇವೆ ಮಾಡುತ್ತಿದ್ದೆ. ಶ್ರೀ ರಾಯರ ಆಭರಣಗಳನ್ನು ಇಡಲು ಬೆಂಗಳೂರಿನಿಂದ ಅದೇ ತಾನೇ 6-7 ಅಡಿಗಳ 2 ಕಬ್ಬಿಣದ ಪೆಟ್ಟಿಗೆಗಳನ್ನು ತರಿಸಿದ್ದೆವು. ಬಣ್ಣ ಹಚ್ಚಿ ಅದನ್ನು ಮಠಕ್ಕೆ ಒಪ್ಪಿಸಲು 2 ತಂತ್ರಜ್ಞರು ಬಂದಿದ್ದರು. ಕಬ್ಬಿಣ ಪೆಟ್ಟಿಗೆಯ ಒಳಗಿನ ಕಾಣಿಗಳನ್ನು ತೆಗೆದು ಬಣ್ಣ ಹಚ್ಚುತ್ತಿದ್ದರು. ಒಂದು ದಿನ ನಾನು ಮತ್ತು ಚಿಕ್ಕ ನೈವೇದ್ಯ ಅಡಿಗೆ ಮಾಡುತ್ತಿದ್ದ ತೀರ್ಥಹಳ್ಳಿ ರಾಘವೇಂದ್ರಾಚಾರ್ ಇಬ್ಬರು ಆ ಕಬ್ಬಿಣ ಪೆಟ್ಟಿಗೆಯನ್ನು ಪರಿಶೀಲಿಸುತ್ತಿದ್ದೆವು. ಮಧ್ಯಾಹ್ನ 4 ಗಂಟೆ ಇರಬಹುದು. ಕೆಲಸಗಾರರು ವಿಶ್ರಾಂತಿ ಪಡೆಯುತ್ತಿದ್ದರು. 100 ಜನ ಭಕ್ತರು ಶ್ರೀರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುತ್ತಿದ್ದರು. ಆಗ ರಾಘು ಕಬ್ಬಿಣ ಪೆಟ್ಟಿಗೆಯಲ್ಲಿ ನಿಲ್ಲುವುದಾಗಿ ಹೇಳಿ ಒಳಹೊಕ್ಕು ನಿಂತ. ಅನಂತರ ನಾನು ನಿಲ್ಲುವುದಾಗಿ ಹೇಳಿ ಕಬ್ಬಿಣ ಪೆಟ್ಟಿಗೆಯಲ್ಲಿ ನಿಂತೆನು ಮತ್ತು ರಘು ಬಾಗಿಲು ಹಾಕು ನೋಡೋಣ ಎಂದೆನು. ಆತನು ಹಿಂದೆ ಮುಂದೆ ನೋಡದೆ ಬಾಗಿಲು ಹಾಕಿಬಿಟ್ಟ. ಅಷ್ಟೇ, ಸ್ವಯಂ ಚಾಲಿತ ಬೀಗ ಅಂದ್ರೆ ಆಟೋಮೆಟಿಕ್ ಬೀಗ ಅದು ಬಿದ್ದೋಯ್ತು. ಬೀಗದ ಕೈಗೊಂಚಲು ನನ್ನ ಟೊಂಕದಲ್ಲೇ ಇತ್ತು. ಕಬ್ಬಿಣ ಪೆಟ್ಟಿಗೆಯಲ್ಲಿ ನಾನು ಸಿಕ್ಕಿ ಹೋದೆ. ಬೀಗ ಹಾಕಿಕೊಂಡ ಕೂಡಲೇ ರಾಘು ಎದುರಿಬಿಟ್ಟ. ಸಿಕ್ಕಿಬಿದ್ದ ನಾನು ಬಾಗಿಲು ತೆಗೆಯುವಂತೆ ಕೂಗಿದೆ. ಆದರೆ ಪ್ರಯೋಜನವೇನು? ಆಟೋಮೆಟಿಕ್ ಬೀಗ ಬಿದ್ದಿದೆ. ಬೀಗದ ಕೈ ನನ್ನಲ್ಲೇ ಇದೆ. ಬೀಗ ತೆಗೆಯುವುದೆಂತು? ಈ ವಿಚಾರ ಸೇವೆ ಮಾಡುತ್ತಿದ್ದ 100 ಜನರಿಗೆ, ಮಠದ ಸಿಬ್ಬಂದಿಯವರಿಗೆ, ಕೊನೆಗೆ ಶ್ರೀಗಳವರೆಗೂ ಸ್ವಲ್ಪ ಹೊತ್ತಿನಲ್ಲೇ ತಿಳಿದು ಹೋಯಿತು. ಎಲ್ಲರೂ ಹಾಹಾಕಾರ ಮಾಡುತ್ತಿದ್ರು. ಕ್ಷಣ ಕಾಲದಲ್ಲಿ ಸ್ವಾಮಿಗಳ ಪೂರ್ವಾಶ್ರಮ ಪುತ್ರ ರಾಜ ಗುರುರಾಜಾಚಾರ್ಯರು ಕಬ್ಬಿಣ ಪೆಟ್ಟಿಗೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರಂತೆ ಎಂಬ ಸುದ್ದಿ ಭರದಿಂದ ಹರಡಿ ಊರಿನ ಜನ, ಪರಸ್ಥಳದವರು, ಮಠದವರು
ಸೇವಾರ್ಥಿಗಳು ನೂರಾರು ಜನ ಸೇರಿಬಿಟ್ಟರು. ಶ್ರೀಗಳವರು ಮೆಕ್ಯಾನಿಕ್ಗಳನ್ನು ಕರೆದು ಹೇಗಾದರೂ ಮಾಡಿ ಬಾಗಿಲು ತೆಗೆಯುವಂತೆ ಹೇಳಿದರು. ಅದಕ್ಕವರು, ಸ್ವಾಮಿ, ಇದು ಬಹುಭದ್ರವಾದ ಕಬ್ಬಿಣ ಪೆಟ್ಟಿಗೆ. ನೀವು ಒಂದೊಂದು ಪೆಟ್ಟಿಗೆಗೆ ಸುಮಾರು 2-3 ಸಾವಿರ ರೂಪಾಯಿ ಕೊಟ್ಟು ತರಿಸಿದ್ದೀರಿ. ಅಷ್ಟು ಸುಲಭವಾಗಿ ತೆರೆಯಲು ಸಾಧ್ಯವಾಗುವುದಿಲ್ಲ. ಇದನ್ನು ಒಡೆಯುವುದಾಗಲಿ ಗಾಳಿ ಬರುವಂತೆ ರಂಧ್ರ ಕೊರೆಯುವುದಾಗಲಿ ನಮ್ಮಲ್ಲಿ ಬೇಕಾದ ಸಾಮಾನಿಲ್ಲ. ವಿದ್ಯುತ್ ಸಂಯೋಜಿತ ಯಂತ್ರದಿಂದ ಇದಕ್ಕೆ ರಂಧ್ರ ಮಾಡಬಹುದು. ಅದು 3-4 ಗಂಟೆ ಶ್ರಮಿಸಿದರೆ ಮಾತ್ರ ಸಾಧ್ಯ. ಆ ಮಿಷಿನ್ಗಳು ನಮ್ಮಲ್ಲಿಲ್ಲ. ಆದ್ದರಿಂದ ನಾವೇನು ಮಾಡಲು ಸಾಧ್ಯವಿಲ್ಲ, ಕ್ಷಮಿಸಿ ಎಂದು ಹೇಳಿಬಿಟ್ರು. ಜನರಲ್ಲಿ ಗುಜುಗುಜು ಪ್ರಾರಂಭವಾಯಿತು. ಎಲ್ಲರಿಗೂ ಕಳವಳ, ಏನಾಗುವುದೋ ಎಂಬ ಭಯ. ಶ್ರೀ ಸ್ವಯಂಇಂದ್ರ ಗುರುಗಳು ಶ್ರೀ ಗುರುರಾಜರ ಬೃಂದಾವನದತ್ತ ತಿರುಗಿ ಶ್ರೀರಾಯರಿಗೆ ಸಾಷ್ಟಾಂಗವೆರಗಿ ಪ್ರಾರ್ಥಿಸಿದರು. ಗುರು ಸಾರ್ವಭೌಮ, ಈ ಘಟನೆ ನಿಮ್ಮ ಮಹಿಮೆ, ಕೀರ್ತಿ, ಗೌರವಗಳ ಪ್ರಶ್ನೆಯಾಗಿದೆ. ಮೃತಪೋದ ಪ್ರಾಣದಾತರೆಂಬ ಬಿರುದನ್ನು ಉಳಿಸಿಕೊಳ್ಳಬೇಕು. ನನ್ನ ತಂದೆ, ನಮ್ಮ ಪೂರ್ವಾಶ್ರಮ ಪುತ್ರನನ್ನು ಬದುಕಿಸಿರಿ ಎಂದು ಸ್ವಾರ್ಥಕ್ಕಾಗಿ ಪ್ರಾರ್ಥಿಸುತ್ತಿಲ್ಲ. ಮಂತ್ರಾಲಯದ ಪ್ರಭು ಹಿಂದೆ ಕಿರೀಟಗಿರಿ ದೇಸಾಯಿ ವೆಂಕಟರಾಯನ ಪುತ್ರ ಮಾವಿನ ಹಣ್ಣಿನ ರಸಾಯನದ ಕಡಾಯದಲ್ಲಿ ಬಿದ್ದು ಮೃತನಾದಾಗ ಮಂತ್ರೋದಕ ಪ್ರೋಕ್ಷಣದಿಂದ ನೀವು ಆ ಬಾಲಕನನ್ನು ಉಜ್ಜೀವನಗೊಳಿಸಿದಿರಿ ಎಂದು ಅಪರೋಕ್ಷ ಜ್ಞಾನಿಗಳು ನಿಮ್ಮ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಆ ನಿಮ್ಮ ದಿವ್ಯ ಮಹಿಮೆಗೆ, ಕೀರ್ತಿಗೆ ಮಸಿ ಬೆಳೆದಂತಾಗಬಾರದು. ಗುರುರಾಜ, ನೀವು ದಯಾಮಯರು. ಕಬ್ಬಿಣ ಪೆಟ್ಟಿಗೆಯಲ್ಲಿ ಸಿಕ್ಕಿ ಮೃತ್ಯುವಿನ ದವಡೆಯಲ್ಲಿರುವ ಸಂಕಟದಲ್ಲಿರುವ ಗುರುರಾಜನನ್ನು ಕಾಪಾಡಿರಿ. ಇಲ್ಲದಿದ್ದರೆ ಶ್ರೀರಾಯರು ಮಹಿಮಾವಂತರಂತೆ ಸುಳ್ಳು ತಮ್ಮ ವಂಶದಲ್ಲಿ ಹುಟ್ಟಿದ ಗುರುರಾಜನನ್ನೇ ತಮ್ಮ ಪೀಠದಲ್ಲಿ ಮಂಡಿಸಿದವರ ಪೂರ್ವಾಶ್ರಮ ಪುತ್ರನನ್ನು, ಅದು ತಮ್ಮ ಬೃಂದಾವನ ಸನಿಹದಲ್ಲಿರುವವನನ್ನು ಬದುಕಿಸಲಾಗದಿದ್ದವರು ಮಾವಿನ ಹಣ್ಣಿನ ರಸಾಯನದಲ್ಲಿ ಬಿದ್ದು ಮೃತನಾದ ಮಗುವನ್ನು ಬದುಕಿಸಿದರು ಎಂಬುದು ಕೊಂಡಾಡುವುದೆಲ್ಲ ಬರೀ ಸುಳ್ಳು ಎಂದು ಹೇಳಿದರೆ ಆ ಮಾತನ್ನು ಮಾತ್ರ ನಾವು ಕೇಳಲಾರೆವು. ಗುರುದೇವ, ನಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬೇಡುತ್ತಿಲ್ಲ ಪ್ರಭು. ನಿಮ್ಮ ನಿಷ್ಕಳಂಕ ಕೀರ್ತಿಗೆ ಭಂಗ ಬಾರದಂತೆ ಅದೆಂದಿಗೂ ಬೆಳಗುತ್ತಲೇ ಇರುವಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಕರುಣೆ ತೋರಿ ಗುರುರಾಜ ಎಂದು ಪ್ರಾರ್ಥಿಸಿದರಂತೆ. ಆ ಸ್ವಯಂಇಂದ್ರರಿಗೆ ರಾಯರಲ್ಲಿ ಅದೆಂತ ಸಾಧಾರಣ ಭಕ್ತಿ! ಅವರ ಅಮರ ಯಶಸ್ಸಿಗೆ ಕುಂದಾಗಬಾರದೆಂಬುದರಲ್ಲಿ ಅದೆಷ್ಟು ದೀಕ್ಷೆ! ಪೂರ್ವಾಶ್ರಮ ಪುತ್ರ ಮೃತ್ಯು ಪಂಜರದಲ್ಲಿ ಸಿಕ್ಕು ಮರಣಾಸನ್ನನಾಗಿರುವಾಗಲೂ ಅದಕ್ಕಾಗಿ ಚಿಂತಿಸದೆ ಶ್ರೀರಾಯರ ಧವಳ ಕೀರ್ತಿಗೆ ಕಳಂಕ ತಟ್ಟಬಾರದೆಂದು ಪ್ರಾರ್ಥಿಸುತ್ತಿರುವರಲ್ಲ. ಅಲ್ಲಿ ನೆರೆದ ಜನರು ಶ್ರೀಗಳವರ ಅನನ್ಯ ಸಾಧಾರಣ ಗುರುಭಕ್ತಿಯನ್ನು ಕಂಡು ಮಂತ್ರಮುಗ್ಧರಾಗಿ ಕೊಂಡಾಡಿದರಂತೆ. ಶ್ರೀ ಗುರುರಾಜರಿಗೆ ಶ್ರೀಯವರ ಮೊರೆ ಕೇಳಿತೆಂದು ತೋರುತ್ತದೆ. ಆ ಮಹಾನುಭಾವರು ತಮ್ಮ ಕೃಪಾದೃಷ್ಟಿ ಪೀಯೂಷ ಧಾರೆಯನ್ನು ಶ್ರೀಯವರ ಮೇಲೆ ವರ್ಷಿಸಿದರಂತೆ. ಸಾಷ್ಟಾಂಗವೆರಿಗೆ ಪ್ರಾರ್ಥಿಸುತ್ತಿದ್ದ ಶ್ರೀಯವರ ಶಿರದ ಬಳಿ ಗರ್ಭಗುಡಿಯ ಕಟಾಂಜನದಿಂದ 6 ಇಂಚಿನ ಒಂದು ದಪ್ಪ ತಂತಿಯು ಬಿದ್ದಿತಂತೆ. ಟಣ್ಣೆಂದು ಧ್ವನಿಯಾಗುತ್ತಿರಲು ಶ್ರೀಗಳವರು ಅದೇನೆಂದು ತಲೆ ಎತ್ತಿದರು. ಮುಂದೆ ಬಿದ್ದಿದ್ದ ಕಬ್ಬಿಣದ ತಂತಿ ಅವರ ದೃಷ್ಟಿಗೆ ಗೋಚರಿಸಿತು. ಕೂಡಲೇ ಮೇಲೆದ್ದು ಶ್ರೀ ಗುರುರಾಯರ ಅನುಗ್ರಹವಾಯಿತೆಂದು ಭಕ್ತಿ ಬರದಿಂದ ಕಂಬನಿ ಮಿಡಿಯುತ್ತ ಆ ತಂತಿಯನ್ನು ತೆಗೆದುಕೊಂಡು ಕಬ್ಬಿಣ ಪೆಟ್ಟಿಗೆ ಇದ್ದಲ್ಲಿಗೆ ಧಾವಿಸಿದರಂತೆ.
ನಾನು ಕಬ್ಬಿಣ ಪೆಟ್ಟಿಗೆಯಲ್ಲಿ ಸಿಕ್ಕು 40 ನಿಮಿಷಗಳಾಗಿರಬಹುದು. ಹೊರಗಿನ ಪರಿವೇ ನನಗಿರಲಿಲ್ಲ. ಹೊರಗೇನಾಗುತ್ತಿದೆ ಎಂಬುದು ತಿಳಿಯಲಿಲ್ಲ. ಆದರೆ 15-20 ನಿಮಿಷವಾಗುತ್ತಲೂ ನನಗೆ ಉಸಿರು ಕಟ್ಟಿ ಶ್ವಾಸೋಶ್ವಾಸವೇ ನಿಲ್ಲುವಂತಾಗಿತ್ತು. ಸರಿ, ನಾನಿನ್ನು ಬದುಕುವುದಿಲ್ಲವೆಂದು ಭಾಸವಾಯಿತು. ಆದರೆ ನಾನೇನು ತಾನೇ ಮಾಡಬಲ್ಲೆ? ಹೆದರಿದೆ. ಮೈ ನಡುಗಾಗ್ತಿತ್ತು. ಸಾಯುವುದಂತೂ ನಿಶ್ಚಯ. ಭಗವಂತನ ಧ್ಯಾನ, ಶ್ರೀ ಗುರುರಾಜರ ಸ್ಮರಣೆ ಮಾಡುತ್ತಲಾದರೂ ಸಾಯೋಣವೆಂದು ಮನದಲ್ಲಿ ಶ್ರೀ ಹರಿವಾಯುಗಳನ್ನು ಸ್ಮರಿಸಿ ನಂತರ ಶ್ರೀ ಗುರುಸ್ತೋತ್ರವನ್ನು ಪಠಿಸಲಾರಂಭಿಸಿದೆ. ಶ್ರೀ ರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ಭಯಾಪಹ ಜ್ಞಾನ ಭಕ್ತಿ ಸುಪುತ್ರಾಯು ಯಶಃ ಶ್ರೀ ಪುಣ್ಯವರ್ಧನ ಎಂಬ ಶ್ಲೋಕವನ್ನು ಹೇಳುತ್ತಿರುವಂತೆ ಕಣ್ಣು ಕತ್ತಲಿಟ್ಟು ಉಸಿರಾಡುವುದೇ ದುಸ್ತರವಾಗಿ ಪ್ರಜ್ಞೆ ತಪ್ಪಿ ಹೋಯಿತು. ಅಷ್ಟೇ ನನಗೆ ಎಚ್ಚರ. ಶ್ರೀಗಳವರು ಕಬ್ಬಿಣ ಪೆಟ್ಟಿಗೆಯ ಮೆಕ್ಯಾನಿಕ್ಗಳಿಗೆ ಕಬ್ಬಿಣದ ತಂತಿ ಕೊಟ್ಟು ಇದರಿಂದ ಬೀಗ ತೆಗೆಯಿರಿ ಎಂದರು. ಆಗವರು, ಸ್ವಾಮಿ, ಇದು ಅಸಾಧ್ಯ ಕಾರ್ಯ. ಈ ತಂತಿಯಿಂದ ಬೀಗ ತೆಗೆಯಲು ಬರುವಂತಿದ್ರೆ ಇದಕ್ಕೆ 2-3 ಸಾವಿರ ರೂಪಾಯಿಗಳನ್ನು ನೀವು ಕೊಡುತ್ತಿದ್ರಾ? ನಿಮಗಾಗಿ ಇದಕ್ಕೆ ವಿಶೇಷ ಭದ್ರವಾಗಿ ಬೀಗದ ಕ್ರಮ ವ್ಯವಸ್ಥೆ ಮಾಡಿ ತಂದಿದ್ದೇವೆ. ಬೀಗ ತೆಗೆಯಲು ಖಂಡಿತ ಸಾಧ್ಯವಾಗುವುದಿಲ್ಲ ಎಂದೆನಲು ಶ್ರೀಗಳವರು, ಅಯ್ಯ, ಬೀಗ ತೆಗೆಯುವವನು ನೀನಲ್ಲ, ಅದಕ್ಕೆ ಶ್ರೀರಾಯರು ಸಮರ್ಥರಿದ್ದಾರೆ. ಅವರೇ ಸ್ವತಃ ಬಂದು ತೆಗೆಯುವುದಿಲ್ಲ. ಮಧ್ಯಸ್ಥನೊಬ್ಬ ಬೇಕಪ್ಪ. ಆ ಕಾರ್ಯ ನೀನು ಮಾಡಿದರೆ ಸಾಕು, ಉಳಿದಿದ್ದು ಶ್ರೀರಾಯರಿಗೆ ಬಿಡು ಎಂದರು. ಆತನು ಕೂಡ ರಾಯರ ಭಕ್ತನೇ. ಆಗವನು, ಗುರುಗಳೇ, ನಿಮ್ಮ ದೃಢವಾದ ನಂಬಿಕೆ ಆಶ್ಚರ್ಯಕರ. ಆಗಲಿ, ಪ್ರಯತ್ನಿಸುತ್ತೇನೆ ಎಂದು ಆ ತಂತಿಯನ್ನು ಸ್ವಲ್ಪ ಬಗ್ಗಿಸಿ ಬೀಗದ ರಂಧ್ರದಲ್ಲಿ ಇಟ್ಟನಷ್ಟೇ. ಗೆಳೆಯರೇ, ಎಂತಹ ಆಶ್ಚರ್ಯ! ಕಬ್ಬಿಣ ಪೆಟ್ಟಿಗೆಯ ಮುಚ್ಚಿದ 2 ಬಾಗಿಲುಗಳು ಒಳಗಿನಿಂದ ದೂಡಿದಂತೆ ತಕ್ಷಣ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡವಂತೆ. ಈ ಪರಮಾದ್ಭುತವನ್ನು ಕಣ್ಣಾರೆ ಕಂಡು 100 ಜನ ವಿಸ್ಮಯ ಭಕ್ತುದ್ರೇಕಗಳಿಂದ ತುಂಗಾ ತೀರ ನಿವಾಸ ಗೋವಿಂದ ಗೋವಿಂದ, ಮೃತಪೋತ ಪ್ರಾಣರಕ್ಷಕ ಗೋವಿಂದ ಗೋವಿಂದ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಹರ್ಷಧ್ವನಿ ಮಾಡಿದರಂತೆ. ಆಗ ನನಗೆ ಪ್ರಜ್ಞೆ ತಪ್ಪಿತು. ನೀರು ಚಿಮುಕಿಸಿ ಗಾಳಿ ಬೀಸಿ 5 ನಿಮಿಷ ಉಪಚರಿಸಿದ ಮೇಲೆ ಎಚ್ಚರವಾಯಿತು. ಮೆಲ್ಲನೆ ಮೇಲೆದ್ದು ಕುಳಿತೆ. ಸುತ್ತಲೂ 500-600 ಜನರು ಸೇರಿದ್ದಾರೆ. ಶ್ರೀಗಳವರು ಮಗುಮುಖದಿಂದ ನಿಂತಿದ್ದಾರೆ. ನನ್ನ ಕಣ್ಣನ್ನೇ ನಾನು ನಂಬಲಾದೆ. ಎಲ್ಲರೂ ನನ್ನನ್ನು ಪ್ರಶ್ನಿಸುವವರೇ. ನನ್ನ ಅವಸ್ಥೆಯನ್ನು ಕಂಡು ನಗುವವರು ಇಲ್ಲದಿರಲಿಲ್ಲ. ಸೂಕ್ಷ್ಮವಾಗಿ ನಾನು ನಡೆದ ವಿಚಾರ ತಿಳಿಸಿದೆ. ಶ್ರೀಗಳವರು ತಮ್ಮ ಪ್ರಾರ್ಥನೆಗೆ ಓಗೊಟ್ಟು ರಾಯರು ತೋರಿದ ಅದ್ಭುತ ಪವಾಡವನ್ನು ಬಣ್ಣಿಸಿ ಆನಂದಾಶ ಸುರಿಸಿ ಶ್ರೀರಾಯರನ್ನು ಕೊಂಡಾಡಿದರಂತೆ. ಜನರ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಕಣ್ಣಾರ ಪ್ರತ್ಯಕ್ಷ ಕಂಡ ಶ್ರೀರಾಯರ ಮಹಿಮೆಯನ್ನು ಬಣ್ಣಿಸಿ ಹೊಗಳಾಡ್ತಿದ್ದರಂತೆ. ನನಗೆ ಆನಂದ, ಆಶ್ಚರ್ಯ, ಏನೋ ಸಂಭ್ರಮ. ಇದರಿಂದಾಗಿ ಏನೂ ಮಾತನಾಡಲಾಗದೆ ಸುಮ್ಮನೆ ನಿಂತೆ. ಶ್ರೀಪಾದಂಗಳವರು ನನ್ನನ್ನು ಶ್ರೀರಾಯರ ಬೃಂದಾವನ ಸನ್ನಿಧಿಗೆ ಕರೆದುಕೊಂಡು ಹೋಗಿ, ನಮಸ್ಕಾರ ಮಾಡು, ಶ್ರೀರಾಯರು ನಿನ್ನನ್ನು ರಕ್ಷಿಸಿದ್ದಾರೆ. ಮೊದಲಿನ ಗುರು ಮೃತನಾದ, ಈಗ ಜೀವಿಸಿರುವ ಗುರುರಾಜರ ಕಾರುಣ್ಯ ಜೀವಿ. ನಿನ್ನೀ ದೇಹ ಶ್ರೀ ಗುರುರಾಜರ ಅಮೃತಮಯ ಕೃಪಾದೃಷ್ಟಿಯಿಂದ ಉಜ್ಜೀವಿಸಿದೆ.
ನಿನ್ನ ದೇಹದಲ್ಲಿ ಕೊನೆಯುಸಿರಿರುವವರೆಗೂ ನಿನ್ನೀ ದೇಹ ಪ್ರಾಣಗಳು ಶ್ರೀರಾಯರಿಗೆ ಅಂಕಿತವಾಗಲಿ. ನೀನು ಬದುಕಿರುವವರೆಗೂ ಶ್ರೀ ಗುರುರಾಜರ ಸೇವೆ, ಅವರು ಉಪದೇಶಿಸಿದ ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವ ಧರ್ಮಗಳ ಮತ್ತು ಗುರುರಾಜರ ಮಹಿಮಾತಿಶಯಗಳನ್ನು ಅವರ ಪ್ರಸಾರಕ್ಕಾಗಿಯೇ ಜೀವಿಸು. ನಾವೇಳಿದಂತೆ ಪ್ರತಿಜ್ಞೆ ಮಾಡು ಎಂದು ಆಜ್ಞಾಪಿಸಿದರು. ಶ್ರೀಯವರು ಹೇಳಿದಂತೆ ಶ್ರೀ ಗುರುರಾಜರಿಗೆ ನಮಸ್ಕರಿಸಿ ಪ್ರತಿಜ್ಞಾಬದ್ಧನಾದೆ. ಅಂದು ನಾನು ಪ್ರತಿಜ್ಞಾಬದ್ಧನಾದಂತೆ ನಾನು ಮತ್ತು ಶ್ರೀಗಳವರ ಗುರುಗಳಾದ ಶ್ರೀ ಸೂರತೀಂದ್ರ ತೀರ್ಥರ ಪೂರ್ವಾಶ್ರಮ ಪುತ್ರರಾದ ವೇದವ್ಯಾಸಾಚಾರ್ಯರು ವಿಚಾರ ವಿನಿಮಯ ಮಾಡಿ ಶ್ರೀ ಗುರುರಾಜರ ಪೂರ್ವಾಶ್ರಮ ವಂಶೀಕರಾದ ಉತ್ಸಾಹಿ ಯುವಕರ ಸಹಕಾರದಿಂದ ಶ್ರೀ ಶ್ರೀ ಸುಯಮಿಂದ ತೀರ್ಥರ ಅನುಗ್ರಹ ಆಶೀರ್ವಾದಗಳನ್ನು ಪಡೆದು 25/5/1945 ನಂಜನಗೂಡಿನಲ್ಲಿ ನಮ್ಮ ಮನೆಯಲ್ಲಿ ಶ್ರೀ ಪರಿಮಳ ಸಂಶೋಧನಾ ಮತ್ತು ಪ್ರಕಾಶನ ಮಂದಿರ ಎಂಬ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದೆವು. ಈ ಮಹತ್ ಕಾರ್ಯ ನನ್ನಿಂದ ಜರುಗಲು ಶ್ರೀರಾಯರೇ ಕಾರಣರಾದ್ದರಿಂದ ಇವೆಲ್ಲವೂ ಅವರಿಗೆ ಅರ್ಪಿತವಾಗಿದೆ. ಎತ್ತಲೋ ಬಿದ್ದಿದ್ದ ಅಲ್ಪನಾದ ನನ್ನನ್ನು ತಮ್ಮ ಪವಿತ್ರ ವಂಶದಲ್ಲಿ ಜನಿಸುವಂತೆ ಮಾಡಿ ಅಪಮೃತ್ಯುವಿಗೀಡಾಗಿದ್ದ ನನ್ನನ್ನು ಬದುಕಿಸಿ ತಮ್ಮ ದಾಸನನ್ನಾಗಿ ಮಾಡಿಕೊಂಡು ಜ್ಞಾನ ವೈರಾಗ್ಯ ಭಕ್ತಿ ಪ್ರತಿಭೆ ಏನೇ ಇಲ್ಲದ ಅಜ್ಞನಾದ ನನ್ನಲ್ಲಿ ನಿಂತು ಪ್ರೇರಣೆ ಮಾಡಿ ಸುಜ್ಞರು ಒಪ್ಪುವಂತಹ ಗ್ರಂಥ ಪ್ರಕಾಶನ, ತತ್ವ ಧರ್ಮಗಳ ಸಂಸ್ಕೃತಿ ಪ್ರಸಾರಾದಿ ಜ್ಞಾನ ಕಾರ್ಯಗಳನ್ನು ಮಾಡಿಸುತ್ತಾ ಈ ಅಲ್ಪರ ಸೇವೆ ಸ್ವೀಕರಿಸುತ್ತಿರುವ ಶ್ರೀ ಗುರುರಾಜರ ಸ್ವಜನ ವಾತ್ಸಲ್ಯ, ಭಕ್ತಾನುಗ್ರಹ, ಕಾರುಣ್ಯಗಳಿಗೆ ಸಾಟಿಯುಂಟೆ. ಶ್ರೀ ಗುರುರಾಜರ ಅಗಮ್ಯ ಮಹಿಮೆಗೆ ನಾನು ಒಬ್ಬ ದೃಷ್ಟಾಂತನಾಗಿದ್ದೇನೆ. ಕೇಳಿದರೆ ಸ್ನೇಹಿತರೆ, ರಾಯರ ಪವಾಡವನ್ನು